ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ದಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITR. ಸೊ ITR ಸಬ್ಜೆಕ್ಟ್ ಮೇಲೆ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 2 ಅಂತ ಏನಿದಿಲ್ಲ. ಸೊ ಈ ಕ್ವಶನ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದಲ್ಲಿ 5 ಮಾರ್ಕ್ಸ್ಗೆ ಕೇಳಿದ್ದಾರೆ ಈ ಕ್ವಶನ್ ಅನ್ನ. ಸೊ ಇದ ಕ್ವಶನ್ ಏನಿದೆಯಲ್ಲ, ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲವನ್ಸ್ ಅಂತೇಳಿ ಯೂನಿಟ್ ಇದೆ ನೋಡ್ರಿ. ಸೊ ಆ ಒಂದು ಯೂನಿಟ್ ಇಂದ ಕೇಳಿದ್ದಾರೆ. ಓಕೆ, compute depreciation on plant and machinery for the assessment year 2024-25 from the following information ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡ್ರಿ, ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಬ್ಲಾಕ್ ಆಫ್ P and M on 1/4/2023 ವಾಸ್ 7,50,000. ಓಕೆ, ಈ ಥರದ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರ 7,50,000 ಅಂತೇಳಿ ಸ್ಟಾರ್ಟಿಂಗ್. ನೆಕ್ಸ್ಟ್ ನೋಡ್ರಿ, ಆನ್ 1/7/2023 a new P and M is added to the block of costing. ಅವರ ಪರ್ಚೇಸ್ ಅನ್ನೋಕ್ಕಿಂತ ಏನಂದಾರೆ ಇಲ್ಲಿ ಆಡೆಡ್ ಟು ಅಂದಾರಲ್ಲ. ಸೊ ಆಡೆಡ್ ಅಂದ್ರೆ ಮತ್ತೆ ಇನ್ನ ಎಕ್ಸ್ಟ್ರಾ ಮಾಡಿದಾರತ್ತ ಅವರ ಬ್ಲಾಕ್ ಆಫ್ ಕಾಸ್ಟಿಂಗ್ 5 lakh ಆನ್ ವಿಚ್ rupees 2 lakh ರಿಸೀವ್ಡ್ ಆಸ್ ಎ ಸಬ್ಸಿಡಿ ಫ್ರಮ್ ಗೌರ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ಸೊ ಆಕ್ಚುಲಿ ಎಷ್ಟು ಆ್ಯಡ್ ಮಾಡಿದಾರೆ ಅವರ ಕಾಸ್ಟ್ ರೇ 5 lakh ಆ್ಯಡ್ ಮಾಡಿದ್ದಾರೆ. ಬಟ್ ಗೌರ್ಮೆಂಟ್ ಇಂದ ಸಬ್ಸಿಡಿ ಸಿಕ್ಕೈತೆ ಅಂತ ಅವರಿಗೆ ಎಷ್ಟ 2 lakh rupees ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ದಿಸ್ ನ್ಯೂ P and M added 30% ಟು ದ ಪ್ರೊಡಕ್ಷನ್ ಕೆಪಾಸಿಟಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಆನ್ 15/12/2023 ಎ ಪಾರ್ಟ್ ಆಫ್ ಓಲ್ಡ್ P and M ಈಸ್ ಸೋಲ್ಡ್ ಫಾರ್ rupees 75,000. ಓಕೆ, ಮತ್ತೆ ಅವ್ರು ಏನ್ ಮಾಡ್ತಾರೆ, 75,000 rupeesಗೆ ಸೇಲ್ ಮಾಡಿದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಆಟ್ 25% ಆನ್ P and M ಅಂತ ಹೇಳಿದ್ದಾರೆ. ಅಡಿಷನಲ್ ಡಿಪ್ರಿಸಿಯೇಷನ್ ಆಫ್ 15% EPNE ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ಗೆ ನೀವು ಈ ವ್ಯಾಲ್ಯೂ ಏನು ತೆಗೆದುಕೊಂಡಿರ್ತೀರಲ್ಲ, ಸೊ ಇದ್ರ ಮ್ಯಾಲ 25% ಮಾಡ್ರಿ. ಸೊ ನೆಕ್ಸ್ಟ್ ಎಡಿಷನಲ್ ಆಗಿ ಏನಾದರೂ ಮಷಿನರಿ ಪರ್ಚೇಸ್ ಮಾಡ್ರಿ ಅಂದ್ರೆ ಇಲ್ಪ ಅಂತಂದ್ರೆ ಇಲ್ಲಿ ಆ್ಯಡೆಡ್ ಅಂತ ಹೇಳಿ ಕೊಟ್ಟಿದಾರಲ್ಲ. ಸೊ ಇದಕ್ಕೆ ಆ್ಯಡೆಡ್ ಈಗ 5 lakh ಆಕ್ಚುಲಿ ಅದ ಕಾಸ್ಟಿಂಗ್ ಇದೆ ರೀ. ಬಟ್ ಆ ಥರದ ಸಬ್ಸಿಡಿ ಎಷ್ಟು ಸಿಕ್ಕಿದೆ, ಇಲ್ಲಿ 2 lakh rupees ಸಿಕ್ಕಿದೆ. ಅಂದ್ರೆ ಮಷಿನರಿ ಅಂದ್ರೆ ಸೊ ಇಲ್ಲಿ ಪ್ಲಾಂಟ್ P and M ದ ಅಸೆಟ್ಸ್ ಏನಾಯ್ತು, ಜಸ್ಟ್ 3 lakh rupees ಅಷ್ಟ ಕಾಸ್ಟ್ ರೂಪೀಸ್ ಅಂತ ಹೇಳಿ ಆಯ್ತು. ಓಕೆ, ಅದಕ್ಕೆ 15% ಮಾಡ್ಬೇಕು ನಾವು. ಓಕೆ, ಸೊ ಈಗ ನೋಡೋಣ, ಫಸ್ಟ್ಗೆ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ರಿ ನೀವು. ಸೊ ನೆಕ್ಸ್ಟ್ ಇಲ್ಲಿ ಕಾಂಪಿಟೇಷನ್ ಆಫ್ ಡಿಪ್ರಿಸಿಯೇಷನ್ ಆ್ಯಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹಾಕ್ರಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್ ಅಂತ ಮೆನ್ಷನ್ ಮಾಡ್ರಿ. ಇಲ್ಲಿ ಫಸ್ಟ್ಗೆ ಬ್ಲಾಕ್ ಆಫ್ ದ ಅಸೆಟ್ಸ್ ಅಂತ ಹಾಕಬೇಕು. ಆ್ಯಕ್ಚುಲಿ ಇಲ್ಲಿ ಭಾಳ ಅಸೆಟ್ಸ್ ಏನು ಕೊಟ್ಟಿಲ್ಲ, ಒಂದೇ ಅಸೆಟ್ಸ್ ಕೊಟ್ಟಿದ್ದಾರೆ ಅವರ P and M ಅಂತ ಅಷ್ಟೇ ಕೊಟ್ಟಾರಲ್ಲ. ಸೊ ಅದನ್ನ ತೆಗೆದುಕೊಡ್ರಿ ನೀವು. ರಿಟರ್ನ್ ಡೌನ್ ವ್ಯಾಲ್ಯೂ ಬ್ಲಾಕ್ ಆಫ್ P and M ಅಂತ ಹಾಕ್ರಿ. ಆ ಥರದ ಕಾಸ್ಟ್ ಎಷ್ಟಿದೆ ನೋಡ್ರಿ. ಓಕೆ, ಆ ಥರ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿದೆ ರೀ, ಫಸ್ಟಿಗೆ 7,50,000 ಇದೆ. ಓಕೆ, ಭಾಳ ಸಿಂಪಲ್ ಇದೆ ರೀ ಪ್ರಾಬ್ಲಮ್. 7,50,000 ತೆಗೆದುಕೊಳ್ರಿ. ಸೊ ಇದಾದ ನಂತರ ಇನ್ನೊಂದು ನೋಡ್ರಿ, ಸೊ ಯಾವಾಗಲೂ ನೀವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟಿಗೆ ಏನು ನೋಡ್ಬೇಕಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂನ ನೋಡ್ಕೋರಿ ಫಸ್ಟ್. ನೆಕ್ಸ್ಟ್ ಒಂದು ಏನು ಮಾಡ್ರಿ, ಪರ್ಚೇಸಸ್ ಏನು ಮಾಡಿದಾರೆ ನೋಡ್ರಿ. ಇದರಲ್ಲಿ ಎಡಿಷನ್ ಏನಾರು ಮಾಡಿರ್ತಾರೆ. ಇಲ್ಪ ಅಂತಂದ್ರೆ ಸಪೋಸ್ ಗೌರ್ಮೆಂಟ್ ಸಬ್ಸಿಡಿ ಇದ್ದು ಅಂದ್ರೆ ಮೈನಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಏನು ಮಾಡ್ರಿ, ಸೇಲ್ಸ್ ಮಾಡಬೇಕು. ಓಕೆ, ಸೊ ಲಾಸ್ಟ್ ನಾರ್ಮಲ್ ರೇಟ್ ಮಾಡಬೇಕು. ನೆಕ್ಸ್ಟ್ ಎಡಿಷನಲ್ ರೇಟ್ ಒಂದು ಮಾಡಬೇಕು. ಓಕೆ, ಈಗ ನೋಡೋಣ. ಸೊ ಆ್ಯಡ್ ಏನು ಮಾಡ್ರಿ, ಪರ್ಚೇಸಸ್ ಆಫ್ ನ್ಯೂ ಪರ್ಚೇಸಸ್ ಮಾಡಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಪರ್ಚೇಸಸ್ ಅನ್ನೋ ಬದಲಿ ಆ್ಯಡೆಡ್ ಅಂತ ಹೇಳಿ ಹೇಳಿದ್ದಾರೆ. ಓಕೆ, ಸೊ ನಾನು ನಿಮ್ಗೆ ಪ್ರೀವಿಯಸ್ ಕ್ಲಾಸಾಗಿ ಹೇಳಿದ್ದೇನೆ, 10 marks ಪ್ರಾಬ್ಲಮ್ ಏನು ಸಾಲ್ವ್ ಮಾಡಿದಾರಲ್ಲ, ಸೊ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಡೆಡ್ 5 lakh rupees ಇದೆ. ಓಕೆ, ಇದನ್ನ ಈ ಥರ ಮೆನ್ಷನ್ ಮಾಡ್ರಿ. ಯಾವಾಗ ಆ್ಯಡ್ ಮಾಡಿದಾರೆ ನೋಡ್ರಿ, ಅದು ಡೇಟ್ ಇಂಪಾರ್ಟೆಂಟ್. 1/7/2023ಗೆ ಆ್ಯಡ್ ಮಾಡಿದ್ದಾರೆ. ಓಕೆ, 1/7/2023ಗೆ 5 lakh rupees ತೆಗೆದುಕೊಂಡು ಆ್ಯಡ್ ಮಾಡಿದ್ದಾರೆ. ಲೆಸ್ ಸಬ್ಸಿಡಿ ಫ್ರಾಮ್ ಗೌರ್ಮೆಂಟ್ದಿಂದ ಸಬ್ಸಿಡಿ ಸಿಕ್ಕೈತ್ರಿ. ಎಷ್ಟು ಅಂದ್ರೆ 2 lakh rupees. ಓಕೆ, ಅದನ್ನ ಮೈನಸ್ ಮಾಡ್ಬೇಕು ನೀವು. ಸೊ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಕಾಸ್ಟ್, ಆ ಥರ ಕಾಸ್ಟ್ ಎಷ್ಟು ಆಯ್ತು ರೀ, ಓನ್ಲಿ ಫಾರ್ 3 lakh rupees ಆಯಿತು. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ರಿ, ಇದನ್ನ 7,50,000 ಅಲ್ಲಿ
ಪ್ಲಸ್ 3 ಲ್ಯಾಕ್ ಮಾಡಿದ್ರೆ 10,50,000 ಆಯಿತು. ನೆಕ್ಸ್ಟ್ ಏನು ತೆಗೆದುಕೊಳ್ಬೇಕಿನ ಫಾರ್ಮ್ಯಾಟ್ ಪ್ರಕಾರ ಸೇಲ್ ಆಫ್ ಇಲ್ಲಿ ಕೊಟ್ಟಾರ ನೋಡ್ರಿ. ಓಕೆ, ಸೊ ಇಲ್ಲಿ ಕೊಟ್ಟಾರಲ್ಲ ಪಾರ್ಟ್ ಆಫ್ ಓಲ್ಡ್ ಪಿ ಆ್ಯಂಡ್ ಎಮ್ ಸೋಲ್ಡ್ ಅಂತ ಹೇಳಿ ಕೊಟ್ಟಾರೆ ರುಪೀಸ್ 75,000 ಅಂತ ಹೇಳ್ತಾರೆ. ಓಕೆ, ಸೊ ನೀವು ಸೇಲ್ ಪಿ ಆ್ಯಂಡ್ ಎಮ್ ಅಂತ ಹಾಕ್ರಿ 75,000 ತಗೋರಿ. ಸೊ ಇದಾದ ನಂತರ ಇದನ್ನ ಲೆಸ್ ಮಾಡ್ರಿ 10,50,000 ಮೈನಸ್ 75,000 ಮಾಡಿದಾಗ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ 7 ಲ್ಯಾಕ್ ಎಷ್ಟಂದ್ರೆ 9,75,000 ಆಯಿತು. ಓಕೆ, ಇನ್ನು ಲೆಸ್ ನಾರ್ಮಲ್ ರೇಟ್ ತೆಗೆದುಕೊಳ್ರಿ, ಡಿಪ್ರಿಸಿಯೇಷನ್ ಲೆಸ್ ಮಾಡ್ರಿ. ಫಸ್ಟ್ ನಾರ್ಮಲ್ ರೇಟ್, ಸೆಕೆಂಡ್ ಒನ್ ಅಡಿಷನಲ್ ರೇಟ್ ಅಂತ ಹೇಳಿ ತೆಗೆದುಕೊಳ್ಬೇಕು. ನಾರ್ಮಲ್ ರೇಟ್ ತೆಗೆದುಕೊಳ್ಳುವಾಗ ಜಸ್ಟ್ ಇದೇ ಪಾಯಿಂಟ್ ಅಬ್ಸರ್ವ್ ಮಾಡ್ರಿ 9,75,000. ಸೊ ಇದರಲ್ಲಿ ಮೈನಸ್ ಆಲ್ರೆಡಿ ಪರ್ಚೇಸ್ ಆ್ಯಡ್ ಮಾಡಿದಾರಲ್ಲ ಆ ಕಾಸ್ಟನ್ನು ಲೆಸ್ ಮಾಡಬೇಕು 3 ಲ್ಯಾಕ್ ರುಪೀಸ್. ಓಕೆ, 9,75,000 ಮೈನಸ್ 3 ಲ್ಯಾಕ್ ಮೈನಸ್ ಮಾಡ್ರೆ 6,75,000 ಬರುತ್ತೆ. ಇದ್ರ ಮೇಲೆ 6,75,000 ಮೇಲೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ ನೋಡ್ರಿ 25%. ಯಾಕೆ ಹೇಳ್ರಿ ನಾವು ಈ ವ್ಯಾಲ್ಯೂ ತೆಗೆದುಕೊಂಡಿದ್ದೀವಲ್ಲ. ಸೊ ಈ ಪ್ರಾಬ್ಲಮ್ದಾಗ ಡಬಲ್ ರೇಟ್ ಕೊಡೋದ್ರಿಂದ ಈ ಥರ ಮಾಡ್ಬೇಕು ನೀವು 25 ಡಿವೈಡೆಡ್ ಬೈ 100 ಅದು ತೆಗೆದುಕೊಳ್ರಿ. ಸೊ ಅವಾಗ ಅಮೌಂಟ್ ಎಷ್ಟು ಬರುತ್ತೆ 1,68,750 ಅಂತ ಹೇಳಿ ಬರುತ್ತೆ. ಓಕೆ, 1,68,750. ಓಕೆ, ನೆಕ್ಸ್ಟ್ ನೋಡ್ರಿ ಅಡಿಷನಲ್ ರೇಟ್. ಓಕೆ, ಅಡಿಷನಲ್ ರೇಟ್ ತೆಗೆದುಕೊಳ್ರಿ. ಇದನ್ನ ಯಾವಾಗಲೂ ಯಾವ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿರ್ತವಲ್ಲ ಅದನ್ನ ತೆಗೆದುಕೊಳ್ಬೇಕು. ಈಗ ಎಷ್ಟಿದೆ ರೀ ಅದ್ರ ಕಾಸ್ಟ್ ರೇ 3 ಲ್ಯಾಕ್ ರುಪೀಸ್ ಇದೆ. ಓಕೆ, ಅಡಿಷನಲ್ 3 ಲ್ಯಾಕ್ ಇಂಟು 15 ಯಾಕೆ ಹೇಳ್ರಿ ಇಲ್ಲಿ ಅಡಿಷನಲ್ ಕೊಟ್ಟದಾರಲ್ಲ ಅಡಿಷನಲ್ 15 ಅಂತ ಹೇಳಿ ಕೊಟ್ಟಾರೆ 15 ಅಂತ ಹೇಳಿ ತೆಗೆದುಕೊಳ್ರಿ. ಏನು ಕೊಡ್ಲಿಲ್ಲ ಅಂದ್ರೆ ಇದೇ ರೇಟ ತೆಗೆದುಕೊಳ್ಬೇಕು. ಓಕೆ, 15 ಡಿವೈಡೆಡ್ ಬೈ 100 ತೆಗೆದುಕೊಳ್ರಿ. ಓಕೆ, ಸೊ ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು, ಇಲ್ಲಿ 1/7/2023ಗೆ ಪರ್ಚೇಸ್ ಮಾಡಿದ್ದಾರೆ, ಎಡಿಷನ್ ಮಾಡಿದ್ದಾರೆ. ಇನ್ ಕೇಸ್ ಇದು ಮೋರ್ ದೆನ್ 180 ಡೇಸ್ ಇದೆ. ಓಕೆ, ಎಂಡ್ ಡೇಟ್ ಯಾವಾಗಿದೆ 31/3/2024 ಎಂಡ್ ಆಗುತ್ತೆ. ಸೊ ಮೋರ್ ದೆನ್ 180 ಡೇಸ್ ಇರುವುದರಿಂದ ಸೊ ನೀವು ಡಿವೈಡೆಡ್ ಬೈ 100 ಅಂತ ಹೇಳಿ ತೆಗೆದುಕೊಳ್ಬೇಕು. ಓನ್ಲಿ ಫಾರ್ ಇದಕ್ಕಷ್ಟು ಅಪ್ಲಿಕೇಬಲ್ ಆಗುತ್ತೆ ಅದ. ಸೊ ಎಷ್ಟು ಅಂದ್ರೆ 3 ಲ್ಯಾಕ್ ಇಂಟು 15 ಡಿವೈಡೆಡ್ ಬೈ 100 ಮಾಡ್ಕೊರೆ 45,000 ಬರುತ್ತೆ. 1,68,750 ಪ್ಲಸ್ 45,000 ಮಾಡಿದಾಗ 2,13,750 ಅಂತ ಹೇಳಿ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ರೆ 9,75,000 ಮೈನಸ್ 2,13,750 ಮೈನಸ್ ಮಾಡ್ರೆ ಸೊ 7,61,250 ಇಟ್ ಇಸ್ ಅ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹಾಕಬೇಕು. ಓಕೆ, ಈ ಪ್ರಾಬ್ಲಮ್ ಅನ್ನ ಬೇರೆ ಬೇರೆ ವೇ ಮುಖಾಂತರನು ಕೂಡ ಸಾಲ್ವ್ ಮಾಡ್ತಿರ್ತಾರೆ. ಓಕೆ, ನೀವು ಯಾವ್ದು ವೇ ನಿಮ್ಗೆ ಈಸಿ ಆಗುತ್ತಿಲ್ಲ ಸೊ ಇದನ್ನ ಫಾಲೋ ಅಪ್ ಮಾಡ್ರೆ ಆಲ್ಮೋಸ್ಟ್ ಆಲ್ ಈ ವೇ ಏನಿದೆಯಲ್ಲ ಈಸಿ ಇದೆ. ಸೊ ನೀವು ಫಾಲೋ ಅಪ್ ಮಾಡ್ಬೋದು ಇದನ್ನ. ಸೊ ಇದೇ ತರ ಬೇರೆ ಬೇರೆ ಪ್ರಾಬ್ಲಮ್ ಕೂಡ ನೀವು ಸಾಲ್ವ್ ಮಾಡ್ರಿ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.